ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನಾನು ಇವತ್ತು ಉಡುಪಿ ಕಡೆ ಬದನೆಕಾಯಿ ಅಥವಾ ಗುಳ್ಳ ಸಾಂಬಾರು ಹೇಗೆ ಮಾಡುತ್ತಾರೆ ಎಂದು ತೋರಿಸ್ಕೊಡುತ್ತೇನೆ ನೋಡಿ. ಬೇಳೆ, ತೆಂಗಿನಕಾಯಿ ಹಾಕಿ ಅಲ್ಲ, ಖಾಲಿ ಬೇಳೆ ಹಾಕಿ ಒಂದು ಬೌಲ್ ಬೇಳೆ ತೆಗೆದುಕೊಂಡಿದ್ದೇನೆ. ಈ ಬಟ್ಲಲ್ಲಿ 2 ಬದನೆಕಾಯಿ ಗುಳ್ಳ, 2 ಹಸಿಮೆಣಸಿನಕಾಯಿ, ಇಷ್ಟು ಹುಣಸೆಹಣ್ಣು, ಬೆಲ್ಲ, ಅರ್ಧ ಚಮಚ ಉಪ್ಪು ಮತ್ತೆ ನೋಡಿ ಹಾಕಿಕೊಳ್ಳಬಹುದು, ಕರಿಬೇವಿನ ಎಲೆ, ಇಂಗು, ಅರಿಶಿನ, ಎಣ್ಣೆ ಇಷ್ಟನ್ನು ತೆಗೆದುಕೊಂಡಿದ್ದೇನೆ. ಬೇಳೆಯನ್ನು ಕುಕ್ಕರಿನಲ್ಲಿ ಹಾಕಿ 4 ವಿಷಲ್ ಕೂಗಿಸಿಕೊಳ್ಳುವ. ಅದಕ್ಕೆ ಸ್ವಲ್ಪ ಅರಿಶಿನ, 1/4 ಚಮಚ ಅರಿಶಿನ ಹಾಕಿಕೊಳ್ಳಿ. 1 ಚಮಚ ತೆಂಗಿನೆಣ್ಣೆ ಹಾಕಿ ಬೇಯಿಸಿಕೊಂಡು ಬರುವ. ಬೇಳೆಯನ್ನು ಸ್ವಲ್ಪ ತೊಳೆದುಕೊಳ್ಳಿ ಚೆನ್ನಾಗಿ, ಆಮೇಲೆ ಹಾಕಿಕೊಳ್ಳಿ. ನೀರು ಹಾಕಿಕೊಳ್ಳಿ, ಅರಿಶಿನ, ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕಿದರೆ ಬೇಳೆ ಚೆನ್ನಾಗಿ ಬೇಯುತ್ತದೆ, ಅದಕ್ಕಾಗಿ ಎಣ್ಣೆ ಹಾಕೋದು. ಈಗ ಬದನೆಯನ್ನು ಕಟ್ ಮಾಡಿಕೊಳ್ಳುವ. ಸ್ವಲ್ಪ ದೊಡ್ಡ ತುಂಡು ಕಟ್ ಮಾಡಿಕೊಳ್ಳಿ, ಆಗ ಚೆನ್ನಾಗಿರುತ್ತದೆ, ಬಾಯಿಗೆ ಸಿಗುತ್ತದೆ. ಇದನ್ನು ಬೇಯಿಸಿಕೊಳ್ಳುವಾಗ ತುಂಬ ಬೇಯಿಸಿಕೊಳ್ಳಬಾರದು, ಅರ್ಧ ಬೇಯಿಸಿಕೊಳ್ಳಬೇಕು, ಕದಡಿ ಹೋಗಬಾರದು ಬೇಯಿಸಿಕೊಂಡಾಗ. ಇದನ್ನು ನೀರಿನಲ್ಲಿ 2 ಸಲ ತೊಳೆಯಬೇಕು, ಸರಿಯಾಗಿ ಅದರ ಕಹಿ ಹೋಗಬೇಕು, ಆಮೇಲೆ ಬೇಯಿಸಿಕೊಳ್ಳಿ. ಈ ರೀತಿ ಚೆನ್ನಾಗಿ ಹಿಂಡಿ ಅದರ ನೀರನ್ನು, ಕಹಿ ನೀರನ್ನು ತೆಗೆದುಕೊಳ್ಳಿ. ಆ ನೀರನ್ನು ಚೆಲ್ಲಿ ಮತ್ತೆ ಬೇಯಿಸಿಕೊಂಡಾಗ ಸಹ ಹಾಗೆ ಬೇಯಿಸಿದ ನೀರನ್ನು ಸಹ ನಾನು ಚೆಲ್ಲುತ್ತೇನೆ, ಆಗ ಚೆನ್ನಾಗಿರುತ್ತದೆ ಸಾಂಬಾರು. ಬದನೆಯಲ್ಲಿ ತುಂಬ ಕಹಿ ನೀರು ಬರುತ್ತದೆ, ಆದ್ದರಿಂದ ನೀರನ್ನು ಚೆಲ್ಲಬೇಕು. ನೀರು ಕುದೀತಾ ಇದೆ, ಕುದಿಯುವ ನೀರಿಗೆ ಹೋಳುಗಳನ್ನು ಹಾಕಿಕೊಳ್ಳಿ. ಇದು ಸ್ವಲ್ಪ ಅರ್ಧ ಬೇಯಬೇಕು ಅಷ್ಟೇ, ಆಮೇಲೆ ಈ ನೀರನ್ನು ಚೆಲ್ಲಿಕೊಳ್ಳಿ. ಈಗ ಬೆಂದ ನೀರನ್ನು ತೆಗೆದುಕೊಂಡಿದ್ದೇನೆ, ಚೆಲ್ಲಿದ್ದೇನೆ ಅದನ್ನು. ಈಗ ಬೇರೆ ನೀರು ಹಾಕಿ ಬೇಯಿಸುತ್ತಿದ್ದೇನೆ. ಅದು ಸ್ವಲ್ಪ ಒಗರು ಇರುತ್ತದೆ, ಅದರಿಂದ ಆ ನೀರು ಹಾಕಿದರೆ ಸಾಂಬಾರು ಚೆನ್ನಾಗಿ ಬರುವುದಿಲ್ಲ, ಕಹಿ ಬರುತ್ತದೆ. ಆದ್ದರಿಂದ ಆ ನೀರು ತೆಗೆಯಬೇಕು. ಇದಕ್ಕೆ ಬೇರೆ ಯಾವುದೂ ಮಿಕ್ಸ್ ತರಕಾರಿ ಹಾಕಿಲ್ಲ ನಾನು, ಖಾಲಿ ಬದನೆಕಾಯಿ ಅಥವಾ ಗುಳ್ಳ ಅದನ್ನು ಮಾತ್ರ ಹಾಕಿದ್ದೇನೆ. ಈಗ ಇದಕ್ಕೆ ಹುಳಿ ಹಾಕಿಕೊಳ್ಳಿ. ಹುಣಸೆಹಣ್ಣು, ಒಂದು ಸಣ್ಣ ನಿಂಬೆ ಗಾತ್ರದ್ದು ಸಣ್ಣದು, ಉಪ್ಪು ಹಾಕಿಕೊಳ್ಳುವ, ಬೇಕಾದರೆ ಮತ್ತೆ ಹಾಕಿಕೊಳ್ಳಿ. ಸ್ವಲ್ಪ ಬೆಲ್ಲ ನಿಮಗೆ ಬೇಕಾದರೆ, ಹಸಿಮೆಣಸು, ಕರಿಬೇವಿನ ಎಲೆ ಸಹ ಹಾಕಿ. ಈಗ ಕುದಿಯಲಿ ಸ್ವಲ್ಪ. ಬದನೆಕಾಯಿ ಕುದಿಯುತ್ತಾ ಇದೆ ನೋಡಿ. ಈಗ ಈ ರೀತಿ ಇರಬೇಕು, ಬಾಯಿಗೆ ಸಿಗಬೇಕು ಹೋಳು. ಉಡುಪಿ ಕಡೆ ತುಂಬ ಫೇಮಸ್ಸು ಗುಳ್ಳ ಬೋಳುಹುಳಿ ಅಂದರೆ, ಎಲ್ಲ ಫಂಕ್ಷನ್ನಿಗೂ ಇರಲೇಬೇಕು. ಆ ರೀತಿ ಮಟ್ಟುಗುಳ್ಳ ಅಂತ ಹೇಳುತ್ತಾರೆ, ತುಂಬ ಚೆನ್ನಾಗಿರುತ್ತದೆ ಸಾಂಬಾರು ಇದರದು. ಇದಕ್ಕೆ ಈಗ ಬೇಯಿಸಿಕೊಂಡ ಬೇಳೆಯನ್ನು ಹಾಕಿ, ಅರಿಶಿನ ಸಹ ಹಾಕಿ ಸ್ವಲ್ಪ. ಈಗ ಸ್ವಲ್ಪ ಕುದಿಯುತ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ದಪ್ಪ ಇರಬೇಕು. ನಿಮಗೆ ಬೇಕಾದರೆ ತೆಳು ಮಾಡಿಕೊಳ್ಳಿ, ತುಂಬ ತೆಳುವಾದರೂ ಚೆನ್ನಾಗಿರೋದಿಲ್ಲ. ಇದು ಸ್ವಲ್ಪ ದಪ್ಪವೇ ಇರಬೇಕು. ಈಗ ಇದಕ್ಕೆ 2 ಚಮಚ ಸಾಂಬಾರು ಪುಡಿ ಹಾಕುತ್ತೇನೆ. ಹಸಿಮೆಣಸು ಸಹ ಹಾಕಿದೆ, ನೋಡಿ ಹಾಕಿಕೊಳ್ಳಿ. ಗುಳ್ಳ ಸ್ವಲ್ಪ ಚಪ್ಪೆ, ಅದರಿಂದ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ. ಇದು ಸಪ್ಪೆ ಸ್ವಲ್ಪ. ಈಗ ಇದಕ್ಕೆ ಸ್ವಲ್ಪ ಹಿಂಗು ಹಾಕಿಕೊಳ್ಳಿ. ಹಿಂಗು ಸ್ವಲ್ಪ ಜಾಸ್ತಿ ಹಾಕಬೇಕು, ಪರಿಮಳ ಇರುತ್ತದೆ. ಬೋಳುಹುಳಿಗೆ ಯಾವಾಗಲೂ ಹಿಂಗು ಸ್ವಲ್ಪ ಜಾಸ್ತಿ ಇರಬೇಕು ನೋಡಿ. ಹೀಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ನಾನು 3 ಚಮಚ ಸಾಂಬಾರು ಪುಡಿ ಹಾಕಿದ್ದೇನೆ. ಇದಕ್ಕೆ ಸಾಂಬಾರು ಪುಡಿಯೇ ಹಾಕಬೇಕು, ಸಾರಿನ ಪುಡಿ ಆಗೋದಿಲ್ಲ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ. ಈ ರೀತಿ ಇದು ಈಗ ರೆಡಿ ಆಯಿತು. ಈಗ ಅವರಿಗೆ ಒಂದು ಒಗ್ಗರಣೆ ಕೊಡುವ. 1.5 ಚಮಚ ಎಣ್ಣೆ, 1 ಸಣ್ಣ ಚಮಚದಲ್ಲಿ ಸಾಸಿವೆ, 1 ಒಣಮೆಣಸು,
ಸಾಸಿವೆ ಸಿಡಿಯುವಾಗ ಕರಿಬೇವಿನ ಎಲೆ ಹಾಕಿಕೊಳ್ಳಿ. ಒಗ್ಗರಣೆ ಕೊಡಿ ಒಂದು. ಒಳ್ಳೆ ಪರಿಮಳ ಇರುತ್ತದೆ. ರೆಡಿ ಆಯಿತು ಗುಳ್ಳ ಬೋಳುಹುಳಿ ಅಥವಾ ಬದನೆಕಾಯಿ ಸಾಂಬಾರು. ಈ ರೀತಿ ನೀವು ಮಾಡಿಕೊಳ್ಳಿ. ನಾನು ಮಾಡಿದ ಹಾಗೆ ಮಾಡಿಕೊಂಡರೆ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.